ಯತ್ನಾಳ್ ಅವ್ರ ಪಕ್ಷದಲ್ಲೇ ಇದ್ಕೊಂಡು ಹೇಳಿರೋದು. ಆಗ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರು, ಅವ್ರು ಇನ್ನೂ ಎಕ್ಸ್ಪೆಲ್ ಆಗಿರಲಿಲ್ಲ. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗಲೇ ಹೇಳದ್ದು. ಆದ್ರಿಂದ ಅವರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು ಯತ್ನಾಳ್ ಅವರು ಅವರ ಭ್ರಷ್ಟರು ಅಂತ ಹೇಳೋದ್ರ ಮೂಲಕ ಎಂಥ ವಿಪರ್ಯಾಸ ಇದು ಅಂತಕ್ಕಂಥದ್ದನ್ನು ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಹೆಂಗೆ ಮಾನ ಮರ್ಯಾದೆ ಏನು ಇಲ್ದೇನೆ ಇವರು ನಮ್ಮ ಸರ್ಕಾರನ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರೆ. ನನಗಂತೂ ಅರ್ಥ ಆಗೋದಿಲ್ಲ ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತುಗಳು. ಬಟ್ ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರಂತ ನಿಶ್ಚೀಮರು ಯಾರು ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಶ್ಚೀಮ. ಆಯ್ತಪ್ಪ, ಅದು 9 ವರ್ಷ ಅಧಿಕಾರದಲ್ಲಿ ಇದ್ರು, ಇಂತಿಂಥ ಕೆಲಸ ಮಾಡಿದ್ದೀವಿ ಅಂತ ಜನರ ಮುಂದೆ ಇಡ್ಲಿ. ಇಂತಿಂಥ ಕೆಲಸ ಮಾಡಿದ್ದೀವಿ. ಏನು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ ಅವರು. 4 ವರ್ಷ ಇದ್ರಲ್ಲ, 19ರಿಂದ 23ವರೆಗೆ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಬರೀ ಲೂಟಿ ಹೊಡ್ಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಲೂಟಿ ಹೊಡ್ಕೊಂಡಿದ್ರು. ಅವ್ರು ಬಿಟ್ಟೋಗಿರ್ತಕ್ಕಂಥ ಬಿಲ್ಗಳನ್ನ ಈಗ ತೀರಿಸ್ತಾ ಇದ್ದೀವಿ ನಾವು. ಸುಮಾರು 29,000 ಕೋಟಿ 29,000 ಕೋಟಿ ಬಾಕಿ ಬಿಲ್ಲುಗಳನ್ನ ಬಿಟ್ಟೋಗಿದ್ರು. ಅದರಲ್ಲಿ 24,000 ಕೋಟಿಯನ್ನು ತೀರಿಸಿದ್ದೇನೆ. 24 ಕೋಟಿ ತೀರಿಸಿದ್ದೇನೆ. ಸೊ ಅವ್ರೇನು ಮಾಡಲಿಲ್ಲ. ಈಗ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಇನ್ನು 3 ವರ್ಷ ತುಂಬಿಲ್ಲ. ನಾವು 23 ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದರೆ ಈ ಭರವಸೆಗಳನ್ನು ಈಡೇರಿಸ್ತೇವೆ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು. ಈಗ ನಾವು ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವೋ ಇಲ್ಲ? ಏನ್ರಮ್ಮ, ಜಾರಿ ಮಾಡಿದ್ದೇವೋ ಇಲ್ಲ? ಏನ್ರಿ ಜಾರಿ ಮಾಡಿದ್ದೇವೋ ಇಲ್ಲ? ಜಾರಿ ಮಾಡಿದ್ದೀವಿ. 5 ಗ್ಯಾರಂಟಿ